ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಫಿಸಿಕಲ್ ಟೆಸ್ಟ್ ಯಾವಾಗ ನಡೀಬಹುದು. ನೀವು ಆಲ್ರೆಡಿ ಆಗಸ್ಟ್ 2ಕ್ಕೆ ಎಕ್ಸಾಮ್ ಬರ್ತಿದ್ದೀರಾ. ಮತ್ತೆ ಫಿಸಿಕಲ್ ಟೆಸ್ಟ್ ಯಾವಾಗ ನಡೀಬಹುದು, ಎಷ್ಟು ದಿನ ಆಗುತ್ತೆ, 1:5 ಪಟ್ಟಿ ಹೇಗೆ ಬರುತ್ತದೆ, ಮತ್ತೆ ಆಯ್ಕೆಯಾಗಲು ಇಂದಿನಿಂದ ನೀವು ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೋಬೇಕು ಎಂಬುದನ್ನು ನಾವು ಹಂತ ಹಂತವಾಗಿ ಹೇಳ್ಕೊಡ್ತೀನಿ. ಓಕೆ, ಮೊದಲಿಗೆ ಲಿಖಿತ ಪರೀಕ್ಷೆ ಬರೆದಿರುವ ಎಲ್ರಿಗೂ ಅಭಿನಂದನೆ. ಓಕೆ, ಈಗ ನಿಮ್ಮ ಮೊಬೈಲ್, ವಾಟ್ಸಪ್, ಟೆಲಿಗ್ರಾಮ್ ಮತ್ತೆ ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಎಲ್ಲ ಕಡೆ ಒಂದೇ ಪ್ರಶ್ನೆ ಏನು ಗೊತ್ತಾ ಸರ್, ಫಿಸಿಕಲ್ ಯಾವಾಗ? ನಿನ್ನೆ ಇಡೀ ದಿನ ಇದು ಒಂದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೆ. ಆದ್ರೆ ಒಂದು ಸತ್ಯ ಹೇಳ್ತೀನಿ ಕೇಳಿ, 75, 60, 80, 85, 90, 95, ಒಬ್ಬೊಬ್ರು 100 ತೆಗೆದಿದ್ದೀನಿ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಸುಮ್ನೆ ಏನೋ ಒಂದು ಬಿಲ್ಡಪ್ ತಗೋತಾ ಇರ್ತಾರೆ. ಅದನ್ನ ಯಾವುದು ತಲೆ ಕೆಡಿಸ್ಕೋಬೇಡಿ. ಓಕೆ, ಕಳೆದ ಬಾರಿ 80, 90, 75, 60, 65 ತೆಗೆದ ವಿದ್ಯಾರ್ಥಿಗಳ ಸಕಟ, ಅಭ್ಯರ್ಥಿಗಳ ಸಕಟ ಫಿಸಿಕಲ್ ನಲ್ಲಿ ಫೇಲ್ ಆಗಿದ್ದಾರೆ. ನನ್ನ ಸ್ವಂತ ಸಂಬಂಧಿಕರು ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಸ್ವಲ್ಪ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆ, ಯಾಕೆ ಗೊತ್ತಾ? ಓದಿಗೆ ಕೊಟ್ಟಷ್ಟು ಸಮಯ ಅವರು ಫಿಸಿಕಲ್ಗೆ ಕೊಡಲ್ಲ. ನಾವು ಎಕ್ಸಾಮ್ ಪಾಸ್ ಆಗಿದ್ದೀವಿ, ಇನ್ನೇನು ಅಲ್ಲೇನು ಅಷ್ಟೊಂದು ಸ್ಟ್ರಿಕ್ಟ್ ಇರಲ್ಲ, ಏನೋ ಒಂದು ನೋಡ್ಕೊಂಡ್ರೆ ಆಯ್ತು, ದೇವ್ರಿದ್ದಾನ, ಭಗವಂತ ಇದ್ದಾನ, ಅದೆಲ್ಲ ನಡೆಯಲ್ಲ. ಈಗ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ 3 ವಿಷಯ ಹೇಳ್ಕೊಡ್ತೀನಿ. ಫಿಸಿಕಲ್ ಯಾವಾಗ, 1:5 ಪಟ್ಟಿ ಹೇಗೆ ಬರುತ್ತೆ, ಇಂದಿನಲ್ಲಿ ನೀವು ಏನು ಮಾಡಬೇಕು ಎಂಬುದನ್ನು ಹೇಳ್ಕೊಡ್ತೀನಿ. ಇವತ್ತು ಈ ವಾರ ಯಾರಾದರೂ ವಾಟ್ಸಪ್, ಯೂಟ್ಯೂಬ್ನಲ್ಲಿ ಆಗಸ್ಟ್ 20ಕ್ಕೆ ಫಿಸಿಕಲ್ ಅಂತ ಅನೌನ್ಸ್ ಹೆಡ್ಲೈನ್ ಹಾಕಿಬಿಡ್ತಾರೆ, ಯಾರು ನಂಬಕ್ಕೆ ಹೋಗಬೇಡಿ. ಸೆಪ್ಟೆಂಬರ್ 1ಕ್ಕೆ ಖಚಿತ ಅಂತ ಹಾಕಿಬಿಡ್ತಾರೆ, ಯಾರು ನಂಬಕ್ಕೆ ಹೋಗಬೇಡಿ. ಅಧಿಕೃತ ದಿನಾಂಕವನ್ನು ಪ್ರಕಟಿಸುವುದು ಇಲಾಖೆ ಅಷ್ಟೇ. ಓಕೆ, ಅಧಿಕೃತ ದಿನಾಂಕವನ್ನು ಪ್ರಕಟಿಸುವುದು ಇಲಾಖೆ. KE ಏನಿದೆಯಲ್ಲ ಅದು ಅನೌನ್ಸ್ ಮಾಡ್ತದ. ಅವ್ರದ್ದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮತ್ತೆ ನ್ಯೂಸ್ ಅಲ್ಲಿ ಇಲ್ಲಿ ಬರ್ತದ. ನಿಮ್ಮ ವಾಟ್ಸಪ್ ಮುಖಾಂತರ ಸಿಗ್ಬೋದು ಡೇಟಾ, ಯಾರಿಗೆ ಗೊತ್ತು, ಬರ್ಬೋದು. ನಾನು ಅನ್ಕೋತೀನಿ ಅದೊಂದು ಚಾನ್ಸಸ್ ಇದೆ ಅನ್ಕೋತೀನಿ. ಸಾಮಾನ್ಯವಾಗಿ ಪ್ರಕ್ರಿಯೆ ಹೇಗೆ ನಡೀತದ ಅಂದ್ರೆ, ಫಸ್ಟ್ ಲಿಖಿತ ಪರೀಕ್ಷೆ ಆಯ್ತು, ನೀವು ಆಗಸ್ಟ್ 2ಕ್ಕೆ ಎಲ್ಲರೂ ಬರ್ದಾಯ್ತು. ಇವಾಗ ಪ್ರೊವಿಷನಲ್ ಕೀ ಅವರು ಅನೌನ್ಸ್ ಮಾಡಬೇಕಿನ್ನು, ಮತ್ತೆ ಫೈನಲ್ ಕೀ ನೀವು ಆಲ್ರೆಡಿ ಸ್ವಲ್ಪ ನಿಮ್ಮ ಫ್ರೆಂಡ್ಸು ಅವರು ಇವರು ಎಲ್ಲ ಸೇರಿ ನೀವೇ ಒಂದು ಆನ್ಸರ್ ಕೀ ಬಿಡುಗಡೆ ಮಾಡಿಬಿಟ್ಟಿರ್ತೀರಿ. ಇಲ್ಲಾಂದ್ರೆ ಯಾವ್ದಾದ್ರು ಅಕಾಡೆಮಿಯವರು ಬಿಟ್ಟಿರ್ತಾರ, ಅದನ್ನೆಲ್ಲ ಕೀ ನೋಡಿ ಈಗ ನಂದು 60, 70 ಬಂದದ ಅಂದ್ಕೊಂತಿರ್ತೀರ. ಅದಾದ್ಮೇಲೆ ಅರ್ಹತಾ ಪಟ್ಟಿ KE ಅವರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ ಫಿಸಿಕಲ್ ಟೆಸ್ಟ್ ಅನೌನ್ಸ್ ಆಗ್ತದ. ಅದಾದ್ಮೇಲೆ 30ರಿಂದ 45 ದಿನದಲ್ಲಿ ಫಿಸಿಕಲ್ ನಡೆಯೋ ಸಾಧ್ಯತೆ ಇದೆ. ಓಕೆ, ಈ 30 ದಿನದಲ್ಲಿ ನೀವಲ್ಲ, ಕೆಲವರು ಬರೀ ರೀಲ್ಸ್ ನೋಡ್ತಾ ಟೈಮ್ ಕಳೀತಾರ, ಮತ್ತೆ ಟ್ರಿಪ್, ಮಾನ್ಸೂನ್ ಇದೆ ಅಂತ ಟ್ರಿಪ್ ಹೋಗೋದು, ಇದೆಲ್ಲ ಬೇಡ. ಓಕೆ, ಸ್ವಲ್ಪ ದಿನ ಒಂದೆರಡು ಮಂತ್ ಸ್ವಲ್ಪ ನಿಮ್ಮ ಮೈಂಡ್ ಅನ್ನ ಕಟ್ ಹಾಕಿ, ಆಯ್ಕೆ ಆಗೋದು ಯಾರು ಅಂತ ನೀವೇ ಯೋಚಿಸಿ. ನೀವು ಟೈಮ್ ಪಾಸ್ ಮಾಡಿದ್ರೆ ಅದು ಆಗಲ್ಲ. ಓಕೆ, ಫಿಸಿಕಲ್ ಆಗಿ ರನ್ ಮಾಡಿ ಏನಾಗಲ್ಲ. ಈಗ PST ಬಗ್ಗೆ ನೋಡೋಣ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಪುರುಷರ ವಿಭಾಗ, ಪುರುಷರ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಎತ್ತರ ಕಡ್ಡಾಯ. ಆಮೇಲೆ ಎದೆ ಅಳತೆ 86 ಸೆಂಟಿಮೀಟರ್. ನೀವು ಆಮೇಲೆ ಇಲ್ಲಿ ಮೊದಲು ನಿಮ್ಮ ದೇಹದ ಅಳತೆಯನ್ನು ಪರಿಶೀಲಿಸ್ತಾರೆ ಅವರು. ಓಕೆ, ಇಲ್ಲಿ ಓಟ ಇಲ್ಲ, ರನ್ನಿಂಗ್ ಇರಲ್ಲ. ಓಕೆ, ನಿಮ್ದು ಎದೆ ಅಳತೆ ಏನಿದೆಯಲ್ಲ 5 ಸೆಂಟಿಮೀಟರ್ ಎದೆ ಹಿಗ್ಬೇಕು. ಯಾವಾಗ ನೀವು ಎದೆ ಉಬ್ಸಂದಾಗ ಎದೆ ಹಿಗ್ಬೇಕು. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 157 ಸೆಂಟಿಮೀಟರ್. ಆಮೇಲೆ ತೂಕ ಮಿನಿಮಮ್ 45 kg ಇದ್ರೆ ಸಾಕು. ಗಮನಿಸಿ, ಎತ್ತರ ಮತ್ತು ಎದೆ ಅಳತೆ 0.5 ಸೆಂಟಿಮೀಟರ್ ಕಡಿಮೆ ಆದರೂ ಸಹ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಒಂದು ಸ್ವಲ್ಪ ದಿನ ಪುಷಪ್, ಜಿಮ್ ಅದು ಇದು ಮಾಡಿ, ಏನಾಗಲ್ಲ, ಒಂದು ಸ್ವಲ್ಪ ದಿನ. ಓಕೆ, ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು PET, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಓಕೆ, ಬಹುತೇಕ ಅಭ್ಯರ್ಥಿಗಳು ಇಲ್ಲಿ ಭಯ ಪಡುವ ಭಾಗ ಇದೆ. ಏನ್ ಗೊತ್ತಾ ಅಂದ್ರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇಲ್ಲಿ
ಪುರುಷರಿಗೆ 1600 ಮೀಟರ್ 1600 ಮೀಟರ್ ರನ್ನಿಂಗ್ ಇರುತ್ತೆ. 6.5 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ನೋಡೋದಕ್ಕೆ ಸುಲಭ, ಓಡೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ. ಓಕೆ, ನೋಡೋದಕ್ಕೆ ಇದು ಇಲ್ಲಿ ನೀವು ನೋಡೋಕೆ ಕೇಳೋಕೆ ತುಂಬಾ ಸುಲಭ, ಓಡೋದಕ್ಕೆ ಮಾತ್ರ ಕಷ್ಟ. ಲಾಂಗ್ ಜಂಪ್ 3.80 ಮೀಟರ್, ಆಮೇಲೆ ಹೈ ಜಂಪ್ ಕನಿಷ್ಠ 1.20 ಮೀಟರ್ ಎತ್ತರ ಜಿಗಿಬೇಕು. ಆಮೇಲೆ ಶಾರ್ಟ್ ಪುಟ್ ಇದು ಕಡ್ಡಾಯವಾಗಿರುತ್ತೆ. ಶಾರ್ಟ್ ಪುಟ್ 7.5 kg, ಆಲ್ಮೋಸ್ಟ್ 7.5 kg, 5.5 ಮೀಟರ್ಗಿಂತ ಜಾಸ್ತಿ ಎಸಿಬೇಕಾಗುತ್ತೆ. ಮತ್ತೆ ಮಹಿಳಾ ವಿಭಾಗ, ಮಹಿಳೆಯರ ಸೈಡ್ ನೋಡೋದಾದ್ರೆ 400 ಮೀಟರ್ ರನ್ನಿಂಗ್ ಇರುತ್ತೆ. 400 ಮೀಟರ್ ರನ್ನಿಂಗ್ 2.5 ನಿಮಿಷ. ಓಕೆ, ಮತ್ತೆ ಲಾಂಗ್ ಜಂಪ್ 2.5 ಮೀಟರ್ 2.5. ಎಲ್ಲಕ್ಕೂ ಬರೀ 3 ಅವಕಾಶಗಳು ಇರುತ್ತೆ. ಆದ್ರೆ ರನ್ನಿಂಗ್ ಮಾತ್ರ ಯಾವುದೇ ಅವಕಾಶ ಇರಲ್ಲ, ಒಂದೇ ಅವಕಾಶ, ಒಂದೇ ಸಲ. ಆಮೇಲೆ ಕನಿಷ್ಠ ಹೈ ಜಂಪು 1 ಮೀಟರ್ಗಿಂತ ಕಡಿಮೆ ಇರುತ್ತೆ, ಆಲ್ಮೋಸ್ಟ್ 1 ಮೀಟರ್ ಇರುತ್ತೆ. 3 ಅವಕಾಶದಲ್ಲಿ ನೀವು ಜಂಪ್ ಮಾಡಬೇಕಾಗುತ್ತೆ. ಶಾರ್ಟ್ ಪುಟ್ 4 kg ಇರುತ್ತೆ, 3.75 ಮೀಟರ್ ಮಿನಿಮಮ್. ಇನ್ನು 3 ಚಾನ್ಸಲ್ಲಿ ಎಸಿಬೇಕಾಗುತ್ತೆ. ಓಕೆ, ಇಲ್ಲಿ ಪ್ರತಿಯೊಂದಕ್ಕೂ 3 ಅವಕಾಶ, ಬರೀ ರನ್ನಿಂಗ್ ಮಾತ್ರ ಅವಕಾಶ ಯಾವುದು ಇಲ್ಲ. ಈಗ ಮುಖ್ಯವಾದ ವಿಷಯ, ಪ್ರತಿ ನೇಮಕಾತಿಯಲ್ಲೂ ಅಭ್ಯರ್ಥಿಗಳು ಮಾಡುವ 3 ದೊಡ್ಡ ತಪ್ಪುಗಳು. ತಪ್ಪು ನಂಬರ್ 1, ಮೊದಲನೇ ದಿನವೇ ಹೀರೋ ಆಗೋಕ್ಕೆ. ಹೀರೋ ಒಬ್ಬೊಬ್ರು ನಾಳೆ ಫಿಸಿಕಲ್ ಅದ ಬಾರೋ ಇವತ್ತು ಶೂಸ್ ಹಾಕೊಂಡು ಓಡಕ್ ಹೋಗ್ತಾರೆ, ಅದೆಲ್ಲ ನಡೆಯಲ್ಲ. ಹೀರೋ ಆಗ್ಬೇಕಂತ ಹೋದ್ರೆ 5-6 ಕಿಲೋಮೀಟರ್ ಓಡ್ತಾರ, ಮುಂದಿನ ದಿನ ಹಾಸಿಗೆ ಹೇಳೋಕೆ ಆಗಲ್ಲ, ತೊಡೆ ಎಲ್ಲ ಹಿಡ್ಕೊಂಡ್ಬಿಡ್ತಾವು, ಅದೆಲ್ಲ ಆಗಲ್ಲ. ಸುಮ್ಮನೆ ಇವತ್ತು ಒಂದು 500 ಮೀಟರ್ ಓಡಿ, ನಾಳೆ 1 ಕಿಲೋಮೀಟರ್ ಓಡಿ, ಆಮೇಲೆ ಸ್ವಲ್ಪ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಿ, ಆಮೇಲೆ ಅದೇ ನಿಮ್ಗೆ ಹವ್ಯಾಸ ಆಗ್ಬಿಡ್ತದ. ತಪ್ಪು ನಂಬರ್ 2 ಏನ್ ಗೊತ್ತಾ, ತಪ್ಪಾದ ಶೂ ಧರಿಸ್ತಾರ. ಒಬ್ಬೊಬ್ರು ಕ್ರಿಕೆಟ್ ಆಡೋ ಶೂಸ್ ಎಲ್ಲ ಧರಿಸಿ, ಇಲ್ಲ ಫುಟ್ಬಾಲ್ ಆಡೋ ಶೂಸ್ ಎಲ್ಲ ಹಾಕೊಂಡು ಓಡ್ತಾರ. ಕಳಪೆ ಶೂ ಯಾರು ಹಾಕೊಳಕ್ ಹೋಗ್ಬೇಡಿ. ಬರಿಗಾಲಿನಲ್ಲಿ ಓಡೋದು ಅದೆಲ್ಲ ಬೇಡ, ಕಾಲಿಗೆ ಗಾಯ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಇವಾಗ ತುಂಬಾ ಅಮೂಲ್ಯವಾದ ಸಮಯ. 1 ವಾರ ಪ್ರಾಕ್ಟೀಸ್ ಮಿಸ್ ಆಗ್ಬೋದು, ಎಲ್ಲಾದ್ರೂ ಗಾಯ ಆದ್ರೆ 1 ವಾರ ಮತ್ತೆ ಪ್ರಾಕ್ಟೀಸ್ ನಿಮಗೆ ಇದನ್ನಾಗ್ತದ. ಏನಿಲ್ಲ, ಸ್ವಲ್ಪ ಶೂಸ್ ಮೇಲೆ ಇನ್ವೆಸ್ಟ್ ಮಾಡಿ. ಎಲ್ಲೆಲ್ಲ ದುಡ್ಡು ಹಾಕ್ತೀರಾ, ಒಂದು ಬಿರಿಯಾನಿ ತಿಂದು 400-500 ವೇಸ್ಟ್ ಮಾಡ್ತೀರಾ, ಒಂದು ಒಳ್ಳೆ ಶೂಸ್ ತಗೊಳ್ಳಿ. ಆಮೇಲೆ ತಪ್ಪು ನಂಬರ್ 3, ಡಯಟ್ ನಿರ್ಲಕ್ಷಿಸುವುದು. ಡಯಟ್, ಬೆಳಗ್ಗೆ ಊಟ, ಮಧ್ಯಾಹ್ನ ಬಜ್ಜಿ, ಸಂಜೆ ಗೋಬಿ, ರಾತ್ರಿ ಬಿರಿಯಾನಿ. ಮತ್ತೆ ಸರ್ ಸ್ಟ್ಯಾಮಿನಾ ಬರ್ತಿಲ್ಲ ಸರ್, ಏನು ಗೊತ್ತಾ, ಮುಂಜಾನೆ ರನ್ನಿಂಗು, ಮಧ್ಯಾಹ್ನ ಬಜ್ಜಿ, ಸಂಜೆ ಗೋಬಿ, ರಾತ್ರಿ ಬಿರಿಯಾನಿ, ಹಿಂಗಂದ್ರೆ ಮತ್ತೆ ಸ್ಟ್ಯಾಮಿನಾ ಎಲ್ಲಿಂದ ಬರ್ಬೇಕು? ಓಕೆ, 7-8 ಗಂಟೆ ನಿದ್ದೆ ಮಾಡಿ. ಇನ್ಸ್ಟಾಗ್ರಾಮ್ ಸ್ವಲ್ಪ ದಿನ ಡಿಲೀಟ್ ಮಾಡಿದ್ರು ಪರವಾಗಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಕೇಳಬೇಕು. ಓಕೆ, ಇದನ್ನ ಜೀವನದಲ್ಲಿ ನೀವು ನೆನ್ಪಿಟ್ಕೋಬೇಕು. ಕಾಲ್ ಲೆಟರ್ ಬಂದ್ಮೇಲೆ ಓಡೋ ಅಭ್ಯರ್ಥಿಗಳು ಹಿಂದೆ ಉಳಿಯುತ್ತಾರೆ. ಇವಾಗ ನಾಳೆ ಕಾಲ್ ಲೆಟರ್ ಬಂದದ, ಅದಾದ 1-2-3 ದಿನ ಮುಂಚೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರೆಲ್ಲ ನಾನು ಆಲ್ಮೋಸ್ಟ್ ನೋಡಿರೋದು. ಅದೆಲ್ಲ ಬೇಡ, ಲೇಜಿನೆಸ್. ಇವತ್ತಿನಿಂದ ಓಡೋಕೆ ಟ್ರೈ ಮಾಡಿ. ಓಕೆ, ಇಂದಿನಿಂದಲೇ ಓಡೋ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಲಿ ಹೆಸರು ನೋಡ್ತಾರೆ. ಇವತ್ತು ಯಾರು ಸ್ಟಾರ್ಟ್ ಮಾಡ್ತೀರಲ್ಲ, ನಾಳೆ ಡೇ 1, ಇವತ್ತೇ ನೀವು ಡೇ 1 ಇಂದ ಸ್ಟಾರ್ಟ್ ಮಾಡಿದ್ರೆ 1 ಡೇ ನೀವು ಪೊಲೀಸ್ ಆಗ್ತೀರಾ. ಓಕೆ, ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಸುಖದಲ್ಲಿರ್ತದ. ಆಮೇಲೆ ಅವರು ಇವತ್ತಿನಿಂದ ಓಡೋರ ಕಾಕಿ ಯೂನಿಫಾರ್ಮ್ ಅಲ್ಲಿ ಇರ್ತಾರ. ಯಾರಿಗೂ ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೊಡಕ್ಕಾಗಲ್ಲ, ಓಡಿಸ್ತಾರ ಅವರು. ಓಕೆ, ನೀವು ಬಟ್ಟೆ ಹಾಕೊಂಡು ಹೋಗಿ ನಿಂತರ ಸ್ಟೇಷನ್ 1 ಗಂಟೆ, ಪ್ರತಿದಿನ 1 ಗಂಟೆ ಓಡಿ. ನಿನ್ನೆ ಸಮಯಕ್ಕಿಂತ ಇವತ್ತಿನ ಸಮಯ ಉತ್ತಮವಾಗಿರಲಿ. ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಬೆಟರು, ಮತ್ತೆ ಇವತ್ತಿನಕ್ಕಿಂತ ನಾಳೆ ಬೆಟರು, ನಾಳೆಕ್ಕಿಂತ ನಾಡಿದ್ದು ಮತ್ತೆ ಬೆಟರು, ಅಷ್ಟೇ ಸಾಕು. ಸ್ನೇಹಿತರೆ, ಈ ಚಾನಲ್ ನಲ್ಲಿ ಕೆಲವು ಸುದ್ದಿ ಹೇಳುವುದಿಲ್ಲ. ಈ ಚಾನಲ್ ನಲ್ಲಿ ಕೇವಲ ಬರೀ ಸುದ್ದಿಗಳನ್ನೇ ಹೇಳುವುದಿಲ್ಲ, ಜಾಬ್ಸ್ ಅದು ಇದು ಸರಿಯಾದ ಮಾಹಿತಿ ಕೊಡುತ್ತೇವೆ, ಸರಿಯಾದ ಮಾರ್ಗದರ್ಶನ ಕೊಡುತ್ತೇವೆ, ನಿಮ್ಮ ಭಾಷೆಯಲ್ಲೇ ಹೇಳ್ತೇವೆ, ಮತ್ತೆ ನಿಮ್ಮ ಆಯ್ಕೆ ಆಗುವವರೆಗೂ ನಿಮ್ಮ ಜೊತೆಗೆ ಇರ್ತೇವೆ. ಇಲ್ಲಿ ನಿಮಗೆ ಸಿಗುವುದು ಪೊಲೀಸ್ ಅಪ್ಡೇಟ್ಸ್,
ಕಟ್ ಆಫ್ ಅನಾಲಿಸಿಸ್, ಫಿಸಿಕಲ್ ಪ್ರಿಪ್ರೇಷನ್, ಮಾಡೆಲ್ ಪೇಪರ್ಸ್ ಆ್ಯಂಡ್ ಉದ್ಯೋಗ ಮಾಹಿತಿ, ಸಾಫ್ಟ್ವೇರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗ್ತದೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಓಕೆ, ನಿಮ್ಮ ಒಂದು ನೋಟಿಫಿಕೇಶನ್ ನಿಮ್ಮ ಕರಿಯರ್ಗೆ ಪ್ರಿಪ್ರೇಷನ್ ಆಗುತ್ತಾ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಪಕ್ಕ ನೋಟಿಫಿಕೇಶನ್ ಬರುತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋ. ನಾನು ಯಾವಾಗಲೂ ಹೇಳುವ ಒಂದೇ ಒಂದು ಮಾತು, ಶ್ರಮ ಮತ್ತು ಶಿಸ್ತು, ಸರಿಯಾದ ಪ್ರಯತ್ನ. ಶ್ರಮ, ಶಿಸ್ತು, ಸರಿಯಾದ ಪ್ರಯತ್ನ, ನಿಶ್ಚಿತ ಸಫಲತೆ, ಖಚಿತ ಯಶಸ್ಸು ಅಂತ ಅರ್ಥ. ಓಕೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.